ಹಲಸಳ್ಳಿ ಅನ್ನೋ ಊರಾಗ ಅಡಿಗೆ ಕೆಲ್ಸ ಇತ್ತು ಅಂತ ಸಾಯಂಕಾಲ ನಾವು ಹೋದ್ರೆ ಮನೆ ಹತ್ರ ಪೆಂಡಲ್ ಆಗ್ತಾಯಿತ್ತು. ನಾವು ರೇಷನ್ ಎತ್ತಂಬಂದು ಜೋಡಿಸಿ ಸ್ವಲ್ಪ ತರಕಾರಿ ಬಿಡಿಸಿದ್ವಿ. ರಾತ್ರಿ ಊಟಕ್ಕೆ ಅನ್ನ ಸಾಂಬಾರ್ ಮಾಡಿ ಹಂಗೆ ಈರುಳ್ಳಿ ಪಕೋಡ ಮಾಡಿದ್ರು. ನಾವು ತಿನ್ಕೊಂಡು ಮಿದ್ಮ್ಯಾಗ ಮಲ್ಕೊಂಡ್ರೆ ಒಂದ್ ಹೊತ್ನಾಗ ಇದಕ್ಕಿದ್ದಂಗೆ ಮಳಿ ಜ್ವರ ಆಯ್ತು. ಅಲ್ಲಿಂದ ಕೆಳಗ್ ಬಂದು ಮನೆಯಾಗ ಮಲ್ಕೊಂಡ್ರಿ. ಮಳೆ ಬಿದ್ದು ಬೆಳಿಗ್ಗೆ ನಿಂತಿತ್ತು. ನಮ್ ದೊಡ್ಡರು ಮಿಕ್ಸಿನಾಗ ಕುಡಿಗ್ಲಾಕಿ ಗ್ರೈಂಡರ್ನಾಗ ಬೆಳ್ಳುಳ್ಳಿ ಹಾಕಿ ರುಬ್ತಿದ್ರು. ಮನೆಯವರು ಟೀ ಮಾಡ್ಕೊಂಡೈತೆ ಬಂದ್ರು. ನಾವು ಒಂದ್ ಲೋಟ ಕುಡ್ಕೊಂಡು ಮಟ್ಟಿಗೆ ಬೇಸಕ್ ಹಾಕಿದ್ರೆ ಕಬಾಬ್ಕ ಲಾಲಿಪಾಪ್ ತಂದಿದ್ರು. ಅದಕ್ಕೆ ಮಸಾಲೆಗಳಾಕಿ ನೆನೆಕ್ ಬಿಟ್ಟು ನಾರಾಯಣ ಹಣ್ಣು ಅಕ್ಕಿ ಪಾಯಸಕ್ಕ ಹಾಲು ಕಾಯಿಸ್ತಿದ್ರೆ ರಾಜಣ್ಣ ಬಂದು ಪಕ್ಕದಾಗೆ ಮಾವಿನಕಾಯಿ ಮರ ನೋಡಿ ಚಿತ್ರಾನ್ನ ಗೊಜ್ಜಕ ಮಾಕಾಯಿ ಅಷ್ಟು ತುರ್ದಾಕು ಅಂತ ಅದ್ರಾಗ ಚಿತ್ರಾನ್ನ ಗೊಜ್ಜು ಮಾಡಿದ್ರು. ಅಷ್ಟೊತ್ಕ ಮಟನ್ 70 kg ತಂದು ಒಂದ್ ಒಲ್ಮ್ಯಾಗ ಹಾಕಿದ್ರೆ ಇನ್ನೊಂದ್ ಒಲ್ಮ್ಯಾಗ ಮಟನ್ ಬಿರಿಯಾನಿ ಮಾಡ್ತಿದ್ರು. ಕುರಿದು ರಕ್ತ ಇತ್ತು, ಅದ್ರಾಗ ಕೂದಲು ಜಾಸ್ತಿ ಇತ್ತು ಅಂತ ಅದನ್ನ ಕ್ಲೀನ್ ಆಗಿ ತೊಳ್ಕೊಟ್ರೆ ನಮ್ ಭಟ್ರು ಬಾಣ್ಲಿನಾಗ ಹುರ್ಕೊಟ್ರು. ದೊಡ್ಡ ಬಾಯ್ಲರ್ ಚಿಕನ್ ತಂದಿದ್ರು. ಅದನ್ನ ರಾಜಣ್ಣ ಫ್ರೈ ಮಾಡ್ತಾ ಇದ್ರು. ಮಟನ್ ಸಾರು ಸ್ವಲ್ಪ ಬೆಂದಿತ್ತು ಅಂತ ಮಸಾಲೆ ಕೊಟ್ರೆ ಬಡ್ಸಕ್ ಬಂದಿದ್ದ ಹುಡುಗರು ಕೆಲಸ ಕಮ್ಮಿ ಅಂತ ಮಲಗಿದ್ರು. ಮಟನ್ ಬಿರಿಯಾನಿ ಆಗಿತ್ತು ಅಂತ ಅದ್ರ ಮೇಲೆ ಕಿಚ್ಕೆಂಡುಗಳು ಹಾಕಿ ದಮ್ ಕಟ್ಟಿದ್ರು. ಮುದ್ದೆ ಮಾಡಕ ಹಸಿಟ್ ಹಾಕಿದ್ರೆ ರಾಜಣ್ಣ ಬಿರಿಯಾನಿ ದಮ್ ತೆಗೆದ್ರು. ಸೊಪ್ಪುಗಳು ರುಬ್ಬಿ ಹಾಕಿ ಮಾಡಿದ್ದಕ್ಕ ಬಿರಿಯಾನಿ ಗ್ರೀನ್ ಕಲರ್ ಆಗಿತ್ತು. ನಾರಾಯಣಣ್ಣು ಲಾಲಿಪಾಪ್ ಕಬಾಬ್ ಹಾಕ್ತಿದ್ರೆ ಹಾಕಿದ್ದು ನೋಡಕ್ ಹಿಂಗಿತ್ತು. ಅಡುಗೆ ಎಲ್ಲ ಆಗಿತ್ತು ಅಂತ ಬಕೆಟ್ಗೆ ತುಂಬಿಸಿದ್ರೆ ಜನ ಊಟಕ್ಕೆ ಬಂದ್ರು. ಎಲ್ರಿಗೂ ಬಡ್ಸಿದ್ರಿ. ತಿರ್ಗಾ 20 kg ಮಟನ್ ತಂದ್ರು ಅಂತ ಅದನ್ನ ಸಾರು ಮಾಡಿದ್ರಿ. ಕೊನೆಕ ಮಿಕ್ಕಿದ ಅಡ್ಗೆಗಳನ್ನ ಮನೆಯೊಳಗಿಟ್ಟು ಮನೆ ಕಡೆ ಹೊಂಟ್ರೆ. ಅಂದಂಗೆ ಇವತ್ತು ಇಷ್ಟೇ.